ನಲ್ಲಿ ಕೂಡ ಈ ವಿಷಯ ಈಗಾಗಲೇ ಚರ್ಚೆ ಆಗಿದೆ. ನಿನ್ನೆನೂ ಸಾಕಷ್ಟು ಸುಮಾರು 2 ಗಂಟೆಗೂ ಹೆಚ್ಚು ಸಮಯ ಚರ್ಚೆ ಆಗಿದೆ. ಕೆಲವರು ಅವರ ಅಭಿಪ್ರಾಯಗಳನ್ನು ಹೇಳಿದ್ದಾರೆ, ಇನ್ನು ಕೆಲವರು ಅವರ ಅಭಿಪ್ರಾಯ ಹೇಳಲಿಕ್ಕೆ ಸಮಯ ಕೇಳಿದ್ದಾರೆ, ಕೆಲವರು ಇನ್ನೂ ಒಂದು ಸ್ವಲ್ಪ ಅಧ್ಯಯನ ಮಾಡಿ ನಮ್ಮ ಅಭಿಪ್ರಾಯ ಕೊಡಬೇಕು ಅಂತ ಕೇಳಿದ್ದಾರೆ, ಇನ್ನು ಕೆಲವರು ನಮ್ಮ ಅಭಿಪ್ರಾಯವನ್ನು ವೈಯಕ್ತಿಕವಾಗಿ ಹೇಳ್ತೀವಿ ಅಂತ ಹೇಳಿದ್ದಾರೆ. ಮುಖ್ಯಮಂತ್ರಿಗಳು ಎಲ್ಲರಿಗೂ ಕೂಡ ಯಾವುದೇ ಒಂದು ಸಂಕೋಚ ಇಲ್ಲದೆ ಎಲ್ಲರಿಗೂ ಮುಕ್ತ ಅವಕಾಶವನ್ನು ಕೊಟ್ಟಿದ್ದಾರೆ ಮತ್ತು ಮುಖ್ಯಮಂತ್ರಿಗಳು ಸ್ಪಷ್ಟಪಡಿಸಿದ್ದಾರೆ, ಇದರಲ್ಲಿ ನಾವು ತರಾತುರಿಯಲ್ಲಿ ತೀರ್ಮಾನ ಮಾಡತಕ್ಕಂತಹ ಉದ್ದೇಶ ಇಲ್ಲವೇ ಇಲ್ಲ. ಎಲ್ಲರದು ಅಭಿಪ್ರಾಯವನ್ನು ತೆಗೆದುಕೊಂಡೇ ತೀರ್ಮಾನ ಮಾಡೋಣ. ಒಂದು ವಾರ ಅಲ್ಲ, ಇನ್ನೂ ಒಂದು ವಾರ ಆಗಲಿ ಪರವಾಗಿಲ್ಲ, ಅಥವಾ ಇನ್ನೂ ಹೆಚ್ಚಿಗೆ ಸಮಯ ಬೇಕಾದರೂ ಪರವಾಗಿಲ್ಲ. ಎಲ್ಲರ ಅಭಿಪ್ರಾಯವನ್ನು ತೆಗೆದುಕೊಂಡು ಎಲ್ಲರನ್ನು ಜೊತೆಗೆ ಮುಂದಕ್ಕೆ ಕೊಂಡೊಯ್ಯುವುದು ನಮ್ಮ ಉದ್ದೇಶ ಅನ್ನೋದು ಸರ್ಕಾರದ ಉದ್ದೇಶವೂ ಆಗಿದೆ, ಮಾನ್ಯ ಮುಖ್ಯಮಂತ್ರಿಗಳ ಉದ್ದೇಶನೂ ಕೂಡ ಅದೇ ಆಗಿದೆ. ಸೊ ಇನ್ನೂ ಸ್ವಲ್ಪ ವೈಡರ್ ಕನ್ಸಲ್ಟೇಷನ್ ಆಗಲಿ, ಚರ್ಚೆಗಳಾಗಲಿ, ಎಲ್ಲರದ್ದು ಅಭಿಪ್ರಾಯ ಬರಲಿ, ಎಲ್ಲರದ್ದು ಅಭಿಪ್ರಾಯ ತಗೊಂಡು ಮುಂದೆ ಹೆಜ್ಜೆ ಇಡೋಣ ಅನ್ನೋದು ಸರ್ಕಾರದ ತೀರ್ಮಾನ. ಅವರ ಮೇಲೆ AC ಇರ್ತಾರೆ, ಒಂದೊಂದು ತಾಲೂಕೆ ಒಬ್ಬೊಬ್ಬ ನೋಡಲ್ ಅಧಿಕಾರಿ ಇದ್ರು, ಅವ್ರ ಮೇಲೆ ಜಿಲ್ಲಾಧಿಕಾರಿ ಇರ್ತಾರೆ, ಅವ್ರ ಮೇಲೆ ಇಲಾಖೆ ಕಾರ್ಯದರ್ಶಿ ಇರ್ತಾರೆ, ಅವ್ರ ಮೇಲೆ ಚೀಫ್ ಸೆಕ್ರೆಟರಿ ಇರ್ತಾರೆ, ಅವ್ರ ಮೇಲೆ ಸರ್ಕಾರ. ಹಾಗಾದರೆ ಇಷ್ಟೂ ಜನ ಎಲ್ಲರೂ ಕೂಡ ಒಂದೇ ಜಾತಿಯವರ, ಒಂದೇ ಧರ್ಮದವರ, ಒಂದೇ ಮ್ಯಾನಿಪುಲೇಷನ್ ಮಾಡೋದು ಹೇಗೆ ಮ್ಯಾನಿಪುಲೇಷನ್ ಸಾಧ್ಯ? 1,33,000 ಜನ ಅಧಿಕಾರಿಗಳು, ಅವರು 30,000 ಹಳ್ಳಿಯಲ್ಲಿ ಸರ್ವೆ ಮಾಡೋವಾಗ ಎಲ್ಲರೂ ಮ್ಯಾನಿಪುಲೇಷನ್ ಮಾಡಲಿಕ್ಕೆ ಹೇಗೆ ಮಾಡಿಸ್ತೀರಾ ಸಿಸ್ಟಮಲ್ಲಿ? ಹಾಗಾದರೆ ಸೆನ್ಸಸ್ ಆಫ್ ಇಂಡಿಯಾ ಅವರು ಮಾಡ್ತಾರಲ್ಲ, ಅದು ಇದೇ ಅಧಿಕಾರಿಗಳೇ ಮಾಡೋದು, ಬೇರೆಯವರಲ್ಲ, ಅದು ಬೋಗಸ್ ಹಾಗಾದರೆ. ಸೊ ಮಾತಾಡೋದು, ನಾನು ಏನು ಹೇಳೋದು, ನ್ಯೂನ್ಯತೆಗಳು ಇರಬಹುದು, ಇಲ್ಲ ಅಂತಲ್ಲ, ಆದರೆ ಆ ನ್ಯೂನ್ಯತೆಗಳನ್ನು ವಾಸ್ತವಾಂಶದ ಹಿನ್ನೆಲೆಯಲ್ಲಿ ಪಾಯಿಂಟ್ಔಟ್ ಮಾಡಿದರೆ ಅದನ್ನು ನಾವು ಸರ್ಕಾರನೂ ಕೂಡ ಅದನ್ನು ಚರ್ಚೆ ಮಾಡಲಿಕ್ಕೆ ತಯಾರಿದೆ. ಅದನ್ನು ಬಿಟ್ಟು ಬೇರೆ ಬೇರೆ ಮಾತಾಡುವಂಥದ್ದು ಸರಿಯಲ್ಲ. ಈಗ ಎಲ್ಲ ಜನ ಹೇಳ್ತಾರೆ, ಇನ್ನೂ ಮುಂದೆ ಕೇಳಲಿಲ್ಲ ಆದರೂ ಹೇಳ್ತಾನೆ, ನಾವು ಕರ್ನಾಟಕದಲ್ಲಿ